ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಕುರಿತು ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೇಮಕಾತಿ ಕೂಡ ಪ್ರಕ್ರಿಯೆ ಕೂಡ ಶುರುವಾಗಿದೆ. ನಾವು ಯಾವಾಗ ಸ್ಟಾರ್ಟ್ ಕೂಡ ಮಾಡ್ತಾ ಇದ್ದೀವಿ ಏನು ಅಂತ ಸಂಪೂರ್ಣ ಮಾಹಿತಿಯನ್ನ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ರಾಜ್ಯದಲ್ಲಿ ಬರೋಬ್ಬರಿ 52,000 ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ ಸಚಿವರಾದ ಮಧು ಬಂಗಾರಪ್ಪ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಪ್ರಸ್ತುತ 51ರಿಂದ 52,000 ಶಿಕ್ಷಕರ ಕೊರತೆ ಕೂಡ ಇದೆ ಅಂತ ಹೇಳಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸಚಿವರಾದ ಮಧು ಬಂಗಾರಪ್ಪ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೂಡ ಮಾಡಿದ್ರು. ಈಗಾಗಲೇ ನಾವು 13,000 ಶಿಕ್ಷಕರ ನೇಮಕಾತಿಯನ್ನು ನಾವು ಕಂಪ್ಲೀಟ್ ಕೂಡ ಮಾಡಿದ್ದೇವೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವ ಶಿಕ್ಷಕರ ಕೊರತೆಯನ್ನು ಶೇಕಡ 80% ನೇಮಕಾತಿ ಮಾಡುವ ನಿರ್ಧಾರ ಕೈಗೊಳ್ಳುತ್ತೀವಿ ಅಂತ ಕೂಡ ಹೇಳಿದ್ದಾರೆ. ಟಿಟಿ ಪರೀಕ್ಷೆ ಮೂಲಕ 5,800 ಶಿಕ್ಷಕರ ನೇಮಕಾತಿಗೆ ನಾವು ಆದೇಶ ನೀಡಲಾಗಿದೆ ಅಂತ ಮಾಹಿತಿ ಬಂದಿದ್ದಾರೆ. ಉಳಿದ ಹುದ್ದೆಗಳ 5,000 ಕೂಡ ನೇಮಕಾತಿ ಪ್ರಕ್ರಿಯೆ ನಡೀತದೆ. ಮುಂದಿನ ಶೈಕ್ಷಣಿಕ ಆರಂಭದಲ್ಲಿ ಮೊದಲು ಶೇಕಡ 100% ನೇಮಕಾತಿ ಪೂರ್ಣಗೊಳಿಸ್ತೀವಿ ಅಂತ ಹೇಳಿ ಭರವಸೆ ನೀಡಿದ್ದಾರೆ. ಅಂದ್ರೆ ಈಗಾಗಲೇ ಟಿಇಟಿ ಮುಖಾಂತರ 5,800 ಶಿಕ್ಷಕರ ನೇಮಕಾತಿಗೆ ಆದೇಶ ನೀಡಿದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಆ ನಿಟ್ಟಿನಲ್ಲಿ ಹೆಚ್ಚಿಗೆ ಕೂಡ ಇದೆ. ಮತ್ತೆ ಉಳಿದ 5,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಕೂಡ ಮಾಡ್ತೀವಿ. ಮುಂದಿನ ಶೈಕ್ಷಣಿಕ ಅವಧಿಯಲ್ಲಿ ಶೇಕಡ 100ರಷ್ಟು ನೇಮಕಾತಿ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕಳೆದ 2.5 ವರ್ಷಗಳಲ್ಲಿ ಶಿಕ್ಷಣ ಇಲಾಖೆ ಸಾಕಷ್ಟು ಸುಧಾರಣೆ ಕೂಡ ಮಾಡಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಕ್ಷರ ಆವಿಷ್ಕಾರ ಯೋಜನೆ ಮೂಲಕ ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ನೀಡಿದ್ದೇವೆ. ಹೀಗಾಗಿ ಶಾಲೆಗಳ ಮೂಲ ಸೌಕರ್ಯ ಕೂಡ ಇಂಪ್ರೂವ್ ಕೂಡ ಮಾಡ್ತಾ ಇದ್ದೀವಿ. ಶಾಲಾ ಶಿಕ್ಷಣ ವತಿಯಿಂದ 600 ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಅಂಡ್ CSR ನಿಧಿಯಲ್ಲಿ ತಲಾ 100 ಸೇರಿ ಒಟ್ಟು 900 KPS ಶಾಲೆಗಳನ್ನು ನಿರ್ಮಿಸ್ತಾ ಇದ್ದೀವಿ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ 100 ಶಾಲೆಗಳು ಮತ್ತೆ KKRDB ಮಂಡಳಿಯಿಂದ ಹೆಚ್ಚುವರಿಯಾಗಿ 200 KPS ಶಾಲೆಗಳನ್ನು ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. KPS ಶಾಲೆಗಳಲ್ಲಿ LKG ಇಂದ PUC ವರೆಗೂ ನಾವು ಸೆಕೆಂಡ್ PUC ವರೆಗೂ ನಾವು ಎಜುಕೇಶನ್ ಕೊಡ್ತೀವಿ. ತರಬೇತಿ, ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ದ್ವಿಭಾಷಾ ಕಲಿಕೆ, ಕೌಶಲ್ಯ ತರಬೇತಿ ನೀಡ್ತೀವಿ. ಮುಂದಿನ 3-4 ವರ್ಷದಲ್ಲಿ ನಾವು ಗುಣಾತ್ಮಕ ಶೈಕ್ಷಣಿಕ ಬದಲಾವಣೆಗಳನ್ನ ಮಾಡ್ತೀವಿ ಕೂಡ ಅಂತ ಹೇಳಿದ್ದಾರೆ. SSLC ಮತ್ತೆ PUC ಪರೀಕ್ಷೆಯಲ್ಲಿ ಆ ವರ್ಷದಲ್ಲಿ 3 ಬಾರಿ ನಾವು ಪಾಸ್ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಹೆಚ್ಚು ಜನ ಪಾಸ್ ಆಗಿದ್ದಾರೆ. ಮುಂದಿನ ವರ್ಷದಿಂದ ನಮಗೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಫೇಸ್ ರೆಕಗ್ನಿಷನ್ ತರ್ತಾರಂತೆ. ನೀವು ಫೇಸ್ ಸ್ಕ್ಯಾನ್ ಮಾಡ್ಕೊಂಡು ನೀವು ಅಟೆಂಡೆನ್ಸ್ ಹಾಕಬೇಕು. ಶಿಕ್ಷಕರ ಕೂಡ ಅದೇ ರೀತಿ ಮಕ್ಕಳು ಕೂಡ ಅದೇ ರೀತಿ ಫೇಸ್ ಸ್ಕ್ಯಾನ್ ಮುಖಾಂತರ ನೀವು ಮಾಡಬೇಕಾಗುತ್ತೆ. ಅಂಡ್ ಇಲ್ಲಿ KPS ಶಾಲೆಯಲ್ಲಿ ದೈಹಿಕ ಶಿಕ್ಷಣ, ಫಿಸಿಕಲ್ ಎಜುಕೇಶನ್, ಕಲೆ ಹಾಗೂ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಪ್ರತ್ಯೇಕವಾಗಿ ನೇಮಕಾತಿ ಇರುತ್ತಂತೆ. ಯಾರೆಲ್ಲ ಕಾಯ್ತಾ ಇದ್ದೀರಾ, ದೈಹಿಕ ಶಿಕ್ಷಣ, ಕಲೆ ಮತ್ತು ಸಂಗೀತ ಶಿಕ್ಷಕರ ನೇಮಕಾತಿನ ಪ್ರತ್ಯೇಕವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಉಚಿತ ನೋಟ್ಬುಕ್ ಮತ್ತೆ ಪುಸ್ತಕ ಕೂಡ ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ರೀತಿ ಮಾಡ್ತಾ ಇದೀವಿ ಅಂತ ಕೂಡ ಹೇಳ್ತಿದ್ದಾರೆ. ಮೇನ್ ಥಿಂಗ್ ಹೈಲೈಟ್ KPS ಶಾಲೆಗಳು ಶುರು ಮಾಡ್ತಾ ಇದ್ದಾರೆ. ಅಲ್ಲಿ ನಿಮಗೆ ದೈಹಿಕ ಶಿಕ್ಷಣ ಮತ್ತೆ ಕಲೆ ಹಾಗೂ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡ್ತಾರೆ ಅಂತ ಬಂದ್ಬಿಟ್ಟು ಇದಕ್ಕೆ ಕಂಬೈನ್ ಮಾಡೋದಿಲ್ಲ, ಅದನ್ನ ಪ್ರತ್ಯೇಕವಾಗಿ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿಲ್ಲ ಹಾಗೆ ಮೇನ್ ಥಿಂಗ್ ಶಿಕ್ಷಕರ ನೇಮಕಾತಿ ಬರೋಬ್ಬರಿ 5,800 ಶಿಕ್ಷಕರ ನೇಮಕಾತಿಗೆ ಆದೇಶ ನೀಡ್ತಾ ಇದೀವಿ. ಅಂಡ್ ಉಳಿದ 5,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಬಂದ್ಬಿಟ್ಟು ನಡೀತಾ ಇದೆ. ಮುಂದಿನ ಶೈಕ್ಷಣಿಕ ಆರಂಭದ ಒಳಗಡೆ ಅಕಾಡೆಮಿಕ್ ಒಳಗಡೆ ನಾವು ಅದನ್ನ ಶುರು ಮಾಡ್ತೀವಿ. ಭರವಸೆ ಕೂಡ ಇದೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ CM ಅವರು ಓಕೆ ಅಂದಿದ್ದಾರೆ. ನಾವು ಚರ್ಚೆ ಕೂಡ ಮಾಡ್ತಾ ಇದೀವಿ. ಕೋರ್ಟ್ ಅಲ್ಲಿ ಸ್ಟೇ ಇದೆ. ಕೋರ್ಟ್ ಅಲ್ಲಿ ಸ್ಟೇ ವೇಕೆಂಟ್ ಆದ ನಂತರ ನಾವು ನೇಮಕಾತಿಯನ್ನು ಕಾಲ್ ಮಾಡ್ತೀವಿ. ಪ್ರಾಬಬಲಿ ಜನವರಿ ನೋಟಿಫಿಕೇಶನ್ ಆಗಬೇಕು ಅಂತ ಸುದ್ದಿ ಇತ್ತು, ಬಟ್ ಅದು ಫೆಬ್ರವರಿಗೆ ಹೋಗ್ಬೋದು. ಬಿಕಾಸ್ ಕೋರ್ಟ್ ಹಿಯರಿಂಗ್ ಇರೋ ಕಾರಣ CM ಅವರು ಕೂಡ ಒಪ್ಪಿಗೆ ನೀಡಿದ್ದಾರೆ ಅಂತ ಹೇಳಿ ಈ ಹೇಳಿಕೆಯನ್ನು ಹೊರಟಿದ್ರು. ಈಗ ಬರೋಬ್ಬರಿ ಉಳಿದ ಹುದ್ದೆಗಳ ನೇಮಕಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಪ್ಲಸ್ KPSC ಶಾಲೆಗಳಲ್ಲಿ KPS ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ, ಕಲೆ ಹಾಗೂ ಸಂಗೀತ ಶಿಕ್ಷಕರ ನೇಮಕಾತಿಯನ್ನ ಪ್ರತ್ಯೇಕವಾಗಿ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.